ಇಷ್ಟರ ಮಧ್ಯೆ ಒಂದು ಸಂತೋಷ ಅಂತ ಹೇಳಿದ್ರೆ ನನಗೆ, ನೋವಿನ ಮಧ್ಯೆ ಒಂದು ಶಿವಮೊಗ್ಗ ನಗರಕ್ಕೆ ಸಂತೋಷ ಅಂತ ಹೇಳಿದ್ರೆ, ಈ ಹಿಂದಿನ ಅಧಿವೇಶನಗಳಲ್ಲಿ ನಾವು ಚರ್ಚೆ ಮಾಡಿದಂಥ 2ನೇ ಹಂತದ ಕುಡಿಯುವ ನೀರಿನ ಯೋಜನೆ, 2ನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ ಒಂಥರ ತಾತ್ವಿಕವಾಗಿ ಒಪ್ಪಿಗೆ ಸಿಗುವಂಥ ರೀತಿ ಒಳಗಡೆ ನಮಗೆ ಉತ್ತರ ಬಂದಿರುವಂಥದ್ದು. ಹೋದ ಬಾರಿ ಚರ್ಚೆ ಮಾಡಿದಾಗ ಅದಕ್ಕೆ ಬೇಕಾಗಿರೋಂಥ ಸಂಗತಿಗಳನ್ನು ಜೋಡಿಸ್ಕೊಳ್ತೇವೆ ಮಾಡ್ತೇವೆ ಅನ್ನೋಂಥ ಮಾತನ್ನು ಸುರೇಶ್ ಅವರು ಹೇಳಿದರು. ಈ ಬಾರಿ ಮತ್ತೊಮ್ಮೆ ಅದಕ್ಕೆ ಸಂಬಂಧಪಟ್ಟಂಥ ಪೂರಕವಾದಂಥ ಪ್ರಶ್ನೆಯನ್ನು ಕೇಳಿದ್ದೆ ನಾನು. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಜಾಗದ ಅಗತ್ಯತೆ ಇತ್ತು, ಅವಶ್ಯಕತೆ ಇತ್ತು. ಜಾಗನೂ ಕೂಡ ನಾವು ಐಡೆಂಟಿಫೈ ಮಾಡಿದ್ದೇವೆ. 24 ಎಕರೆ ಜಾಗ ಎಲ್ಲಿ ಅಂತ ಗುರುತು ಮಾಡಿ ಕೊಟ್ಟಿದ್ದೇವೆ. ಜಾಗದ ಲಭ್ಯತೆಗೆ ಅನುಗುಣವಾಗಿ ಯೋಚನೆ ಮಾಡ್ತೇನೆ ಅಂತ ಹೇಳಿತ್ತು ಮುಂಚೆ ಸರ್ಕಾರ. ನಾವು ಮತ್ತೊಮ್ಮೆ ಗಮನ ಸೆಳೆಯುವ ಸೂಚನೆಯಲ್ಲಿ ಬಂದಂಥ ಪ್ರಶ್ನೆಗೆ ಉತ್ತರ ಬಂದಿದೆ. ಸ್ವಲ್ಪ ಸಮಾಧಾನ ಆಗಿರುವಂಥ ಒಂದು ಉತ್ತರ. ಇದು ನನಗೆ ಸಂತೋಷ ಆಗಿರುವಂಥ ಸಂಗತಿ. ಫೈಲ್ ಬಿಲ್ಡಪ್ ಮಾಡಿ ಜಿಲ್ಲಾಧಿಕಾರಿಗಳಿಂದ ಅವ್ರ ಜೊತೆ ಮಾತುಕತೆ ಮಾಡಿದಂಥ ಪರಿಣಾಮ ಈ ಜಾಗಕ್ಕೆ ಬೇಕಾಗಿರುವಂಥ ಸಕ್ಕರೆ ಬೆಲೆ ಇರುವಂಥ 24 ಎಕರೆ ಜಾಗವನ್ನು ನಾವು ಉಪಯೋಗ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಅವಕಾಶ ಆಗ್ತಾ ಇದೆ. ಅದಕ್ಕೆ ಬೇಕಾಗಿರೋ ಹಣ ಮಂಜೂರಾತಿ ಇದಕ್ಕೆ ಸಂಬಂಧಪಟ್ಟಂತೆ ಮಂಡಳಿಯ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಮಾಡ್ತೇವೆ ಅಂತ ಹೇಳಿದೆ, ಭರವಸೆ ಕೊಟ್ಟಿದೆ ಸರ್ಕಾರ. KUWSನ ಮಂಡಳಿ ಏನಿದೆ ಆ ಮಂಡಳಿಯ ಸಭೆಯಲ್ಲಿ ಮಂಡಿಸಿ ಅದನ್ನು ನಿರ್ಣಯ ತಗೊಳ್ತೇವೆ ಅಂತ ಮಾತನ್ನು ಮಂತ್ರಿಗಳು ಹೇಳಿದ್ದಾರೆ. ಸಂತೋಷದ ಸಂಗತಿ. ನಿನ್ನೆ ನಾನು ಇದಕ್ಕೆ ಪೂರಕವಾಗಿ ನಮ್ಮ UD ಸೆಕ್ರೆಟರಿ ಕಾವೇರಿ ಮೇಡಮ್ ಅವರನ್ನು ಭೇಟಿ ಮಾಡಿದೆ. ಅವರನ್ನು ಭೇಟಿ ಮಾಡಿದಾಗಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದು. ಭರವಸೆಯ ಮಾತನ್ನು ಅವರು ಕೂಡ ಹೇಳಿದ್ದಾರೆ. ಮಂಡಳಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ನಿರ್ಣಯ ಮಾಡುವಂಥ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮಂತ್ರಿಗಳನ್ನು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಬುಧವಾರ ಗುರುವಾರ ಕಮಿಟಿ ಮೀಟಿಂಗ್ ಹೋದಂಥ ಸಂದರ್ಭದಲ್ಲಿ ಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಇದ್ರ ಬಗ್ಗೆ ಇನ್ನೊಂದಷ್ಟು ಚರ್ಚೆ ಮಾಡಿ ಸುದೀರ್ಘವಾಗಿ ಇದಕ್ಕೆ ಬೇಕಾಗಿರುವಂಥ ಅನುದಾನವನ್ನು ಬಿಡುಗಡೆ ಮಾಡಿಸೋದ್ರಲ್ಲಿ ಯಶಸ್ವಿ ಆಗುವಂಥ ನಂಬಿಕೆ ಈ ಉತ್ತರದಿಂದ ನನಗೆ ಬಂದಿದೆ ಅಂತೇಳಿ ನಾನಂತೂ ಭಾವಿಸ್ತೇನೆ. ಹಾಗಾಗಿ ಅದೊಂದು ಸಂತೋಷವಾದಂಥ ಸಂಗತಿ. ನಾವು ಪಿಂಚಣಿದಾರಿಗೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡಬೇಕು ಅಂತ ಹೇಳಿದ್ವಿ. ಪಿಂಚಣಿ ನಿಲ್ಲಿಸ್ಬಿಟ್ಟಿದ್ದು 32,000 ಆದಾಯ ಮಿತಿಯನ್ನು ಜಾಸ್ತಿ ಮಾಡಬೇಕು ಅಂತ ನಾವು ವಿನಂತಿ ಮಾಡಿದ್ವಿ. ಇದಕ್ಕೆ ಪ್ರಶ್ನೆಯನ್ನು ನಾನು ಕೇಳಿದ್ದೆ ಮತ್ತು ನಮ್ಮ ಅಶ್ವತ್ಥನಾರಾಯಣ ಕೂಡ ಕೇಳಿದ್ದೆ. ಇಬ್ಬರಿಗೂ ಉತ್ತರ ಬಂದಿದೆ. ಸಂತೋಷವಾಗಿರೋಂಥ ಉತ್ತರ. 32,000 ಇದ್ದಿದ್ದು 1,20,000ಕ್ಕೆ ಏರಿಸಿರುವಂಥದ್ದು. ಈ ಹಿಂದೆ ನಾವು ಪತ್ರಿಕಾಗೋಷ್ಠಿ ಅದಕ್ಕೋಸ್ಕರ ಒಂದು ಪತ್ರಿಕಾಗೋಷ್ಠಿ ಮಾಡಿ ಉಲ್ಲೇಖ ಮಾಡಿದ್ದೆ. ನಾನು ಹೋರಾಟದ ದಿನಗಳನ್ನು ಯೋಚನೆ ಮಾಡಬೇಕಾಗತ್ತೆ. ಎಚ್ಚರಿಕೆ ಸಂಗತಿಯನ್ನು ಸರ್ಕಾರಕ್ಕೆ ನಾವು ಕೊಟ್ಟಿದ್ವಿ. ಅದರ ಪರಿಣಾಮ ಇವತ್ತು ಪಿಂಚಣಿದಾರರು ಯಾರಿದ್ದಾರೆ ರಾಜ್ಯದಲ್ಲಿ ರದ್ದಾಗಿರುವಂಥದ್ದು 23,14,544 ಜನಕ್ಕೆ ಸಮಸ್ಯೆ ಆಗಿತ್ತು. ಅವರ ಪರವಾಗಿ ನಾವು ಪ್ರಶ್ನೆಯನ್ನು ಕೇಳಿದಂಥ ಪರಿಣಾಮ ಇನ್ಕಮ್ ಕ್ರೈಟೀರಿಯಾ ಜಾಸ್ತಿ ಮಾಡಿದ್ದಾರೆ. ಆದರೆ ದುರ್ದೈವದ ಸಂಗತಿ ಅಂತ ಹೇಳಿದ್ರೆ 6 ತಿಂಗಳಿಂದ ಅವರಿಗೆ ಪಿಂಚಣಿ ಕೊಟ್ಟಿರಲಿಲ್ಲ. 6 ತಿಂಗಳಿಂದ ಕೊಡಬೇಕಾದಂಥ ಪಿಂಚಣಿ ಒಳಗಡೆ 1 ತಿಂಗಳಿಂದ ಮಾತ್ರ ಕೊಟ್ಟಿರುವಂಥದ್ದು ಪಿಂಚಣಿದಾರಿಗೆ ಮಾಡಿದಂಥ ಘೋರ ಅನ್ಯಾಯ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಸರ್ವೆ ಮಾಡಲಿಕ್ಕೋಸ್ಕರ ಇಷ್ಟು ಸಭೆ ತಗೊಂಡು ಹಂಗಾರೆ ಇನ್ನು 5 ತಿಂಗಳದ್ದು ಪಿಂಚಣಿ ಕೊಡ್ತೀರೋ ಇಲ್ವೋ ಇದನ್ನು ಕ್ಲಾರಿಟಿ ಕೊಡಬೇಕು ರಾಜ್ಯ ಸರ್ಕಾರ. ಯಾಕೆಂದರೆ ಹ್ಯಾಂಡಿಕ್ಯಾಪ್ ಇದ್ದಾರೆ. ವಿಧವಾ ವೇತನ ಕೊಟ್ಟಿದ್ದೇವೆ, ಹಿರಿಯರಿಗೆ ಮಾಸಾಶನ ಕೊಟ್ಟಿದ್ದೇವೆ, ಸ್ವಾತಂತ್ರ್ಯ ಯೋಧರಿಗೆ ಮಾಸಾಶನ ಕೊಡ್ತಾ ಇದ್ದೇವೆ. ಜಿನೈನಿಗೆ ನಾವು ಕೊಟ್ಟಂಥ ಈ ಪಿಂಚಣಿಯನ್ನು ನೀವು 6 ತಿಂಗಳು 5 ತಿಂಗಳು ಕೊಡಲಿಲ್ಲ ಅಂತ ಹೇಳಿದ್ರೆ, ನಾವು ಮನೆಗೆ ನಮ್ಮ SIR ಸಂದರ್ಭದಲ್ಲಿ ಮನೆಗೆ ಹೋದಾಗ ಅನೇಕರು ಮಾತಾಡಿದ್ದು ನಂಗೆ ನೆನಪಾಗುತ್ತೆ. ನಮಗೆ ಪಿಂಚಣಿ ಬಂದಿಲ್ಲ, ಪೆನ್ಷನ್ ಬಂದಿಲ್ಲ ಅಂತ. ಅವ್ರಿಗೆ ಹೇಳಿದ್ವಿ ಅವಶ್ಯಕತೆ ಬಿದ್ದರೆ ನಿಮ್ಮನ್ನು ಕೊಟ್ಕೊಂಡು ಹೋರಾಟ ಮಾಡ್ತೇವೆ, ಅಧಿವೇಶನ ಸ್ವಲ್ಪ ಮುಗಿಲಿ ತಡೀರಿ ಅಂತ ಹೇಳಿ ಅನಿವಾರ್ಯತೆ ಸೃಷ್ಟಿ ಮಾಡಿದ್ದಾರೆ ಈಗ. ಆದರೆ ಒಂದು ನ್ಯಾಯ ಸಿಕ್ಕಿದೆ.
32,000 ಇದ್ದಿದ್ದು 1,20,000 ಮಾಡಿದ್ದು ಇದೊಂದು ಗಣನೀಯವಾದಂಥ ಒಂದು ಸಂಗತಿ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳಿಕ್ಕೆ ಇಷ್ಟಪಡ್ತೇನೆ. ಮತ್ತು ಪೋಡಿ ಹದ್ಬಸ್ತು ಮತ್ತು ಸರ್ವೆ ಅಳತೆ ವರ್ಷಾನುಗಟ್ಟಲೆಯಿಂದ ವಿಳಂಬ ಆಗ್ತಾ ಇತ್ತು. ಸಮಸ್ಯೆಗೆ ಅಂದರೆ ಸಮಸ್ಯೆ ಆಗ್ತಾಯಿತ್ತು ರೈತರಿಗೆ. ಜಿಲ್ಲೆ ಒಳಗಡೆ ಸುಮಾರು 10,000ಕ್ಕೂ ಹೆಚ್ಚಿನ ರೈತರು ಅರ್ಜಿಗಳು ಬಾಕಿ ಇತ್ತು ನಮಗೆ. ಇದ್ರ ಬಗ್ಗೆ ಕೇಳಿದಂಥ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಸರ್ವೇರ್ ಇಲ್ಲ ನಮ್ಮ ಹತ್ರ, ಸರ್ವೇರನ್ನು ಮಾಡ್ಕೊಳ್ಳೋಕ್ಕೆ ಅಧಿಸೂಚನೆಯನ್ನು ಪ್ರಕಟ ಮಾಡ್ತೀವಿ ಅನ್ನೋ ಭರವಸೆಯನ್ನು ಅವ್ರು ಕೊಟ್ಟಿದ್ದಾರೆ. ಭೂಮಾಪಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಮುಷ್ಕರವನ್ನು ಕೈ ಬಿಡಿಸಬೇಕು ಅಂತೇಳಿ ಯೋಚನೆ ಮಾಡಿದೆ ಸರ್ಕಾರ. ಮುಷ್ಕರದಲ್ಲಿದ್ದಂಥವರು ಕಾರ್ಯ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ, ಮತ್ತು ಸರ್ವೇರ್ ಜಾಗನೇ ಭರ್ತಿ ಆಗಿರಲಿಲ್ಲ. ಇದಕ್ಕೊಂದು ಸರಿಯಾದಂಥ ಉತ್ತರವನ್ನು ಕೊಟ್ಟಿರುವಂಥದ್ದು ಅದೊಂಥರ ರೈತರಿಗೆ ಸಿಕ್ಕಂಥ 10,000 ಅರ್ಜಿದಾರರಿಗೆ ಸಿಕ್ಕಂಥ ಒಂದು ನ್ಯಾಯ ಅಂತೇಳಿ ಭಾವಿಸ್ತೇನೆ.